ಕುಂಬ್ರಿಸ್ಬಿಡಿ ಹಿಂಗೆ. ನಾವು ಇದ್ರಲ್ಲಿ ಹಾಕಿದೀವಿ ನೋಡ್ರಿ. ಮುಟ್ಟಿ ಮಾತಾಡ್ಸಿದ್ರು ಕೇಳ್ಸ ಹೋಗತ್ತಾನ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದ್ರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತು ಪ್ರಿಪ್ರೇಷನ್ಸ್. ಸೊ ಇವಾಗ ಇವತ್ತಿನ ಡೇಲಿ ಪ್ರಿಪ್ರೇಷನ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡೋಣ. ಆಲ್ರೆಡಿ ಫ್ಲವರ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಅದನ್ನ ಎಲ್ಲ ಸೆಗ್ರಿಗೇಟ್ ಮಾಡಬೇಕು, ವಾಟರಿಂಗ್ ಎಲ್ಲ ಮಾಡಬೇಕು. ಅದಕ್ಕೆ ಇವಾಗ ಅದನ್ನ ಮಾಡೋಣ. ಈ ಟಾಪರ್ ಮೇಲೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ವಾಟರಿಂಗ್ ಮಾಡಿ, ವಾಟರ್ಸ್ ಒಂದು ಸ್ವಲ್ಪ ಚಿಮ್ಮಿಸ್ಬಿಟ್ರೆ ನಾಳೆ ಫ್ರೆಶ್ ಆಗಿರುತ್ತೆ ಫ್ಲವರ್ಸ್. ಆ ಥರ ಮಾಡೋಣ. ಇವಾಗ ತೆಗ್ಬಿಟ್ಟು ನಾನು ಫ್ಲವರ್ಸ್ ಎಲ್ಲ ಇದ್ರಲ್ಲಿ ಹಾಕ್ತೀನಿ. ಇವಾಗ ನಮ್ಮ ರಕ್ಷಿ ಏನ್ ಮಾಡ್ತಾವಳೆ ಅಂತ. ಏನ್ ಮಾಡ್ತಿದ್ಯಾ ರಕ್ಷಿ? ಅಡಿಗೆ ಮಾಡ್ತಾ ಇದ್ದೀನಿ. ಅದೇ ಏನ್ ಅಡಿಗೆ? ಇವತ್ತೇ ಇಲ್ಲ ನಮ್ಮ ಅಮ್ಮ, ಅದಕ್ಕೆ ಇವಳ್ದೆ ಅಡಿಗೆ ಇವತ್ತು. ರಕ್ಷಿ ನಮ್ಗೆ ಏನ್ ಮಾಡೋಳು ಗೊತ್ತಾ? ಬೇಳೆ ಸಾಂಬಾರು ಮಾಡೋಳೆ. ದೋಸೆ, ಬೇಳೆ ಸಾಂಬಾರ್. ಬೇಳೆಕ್ಕಿಂತ ತರಕಾರಿನೇ ಇದ್ದ ತರಕಾರಿ ಅಂದ್ರೆ ತರಕಾರಿ ಮಾಡ್ತಾವಳೆ. ಮುದ್ದೆ ಅದೇ ರೈಸ್ ರೈಸ್ ಪರವಾಗಿಲ್ಲ. ಅದು ತಪ್ಪಲೆಯಲ್ಲಿ ಮಾಡಿಬಿಟ್ಟೋಳಿ, ಚೆನ್ನಾಗಿ ಮಾಡೋಳು. ಇಲ್ಲ ಇವತ್ತು ಇವತ್ತೆಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡಬೇಕಲ್ಲ ನಾಳೆ ಹಬ್ಬಗೆ. ಅದಕ್ಕೆ ಇವಾಗ ನಾನು ಮಧ್ಯಾಹ್ನ ತಿರ್ಗಿ ಅಡುಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಇವಾಗಲೇ ಮಾಡ್ತಾ ಇರೋದು. ಹೇ ಯಾಕೆ ತೆಗ್ದಿತ್ತಾ ಹೋಯ್ತು ನಮ್ಮಕ್ಕ. ಏನಕ್ಕ ಎಷ್ಟೊತ್ತಿಗೆ ತೆಗ್ದಿತ್ಯಕ್ಕ? ಕುಂಬ್ರಿಸ್ಬಿಡಿ ಹಿಂಗೆ. ಕಂಪ್ರೆಸ್ ಆಗ್ಬಿಟ್ಟಿದ್ದಾವೆ ಫ್ಲವರ್ಸ್. ಅದು ಪೆಟಲ್ಸ್ ತೆಗೆದುಬಿಟ್ಟು ನಮ್ಮಕ್ಕ ಫಾಸ್ಟೇ ಇಲ್ಲಪ್ಪ. ಮಾಡೋ ಫಾಸ್ಟ್ ಬಾರಜ್ಜಿ. ಯಾಕಜ್ಜಿ? ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಎಷ್ಟು ಎಲ್ಲಿಂದ ಎಷ್ಟು ಯೂಸ್ ಮಾಡ್ತೀವೋ ಎಷ್ಟಾಗುತ್ತೋ ಗೊತ್ತಿಲ್ಲ. ಅಂದರೆ ಮುಂದೆ ಆ ಕಡೆ ಎಲ್ಲ ಹಾಕಬೇಕು. ಕಮ್ಮಿನೇ ಆಗುತ್ತೆ ಗೊತ್ತಿಲ್ಲ. ಇಷ್ಟು ಬಾಟಲ್ಲಿ ಎಷ್ಟು ವೇಸ್ಟ್ ಆಗಿದೆ. ಇದೆಲ್ಲ ಪೆಟಲ್ಸ್ ಯೂಸ್ ಮಾಡೋದು ಆಯಿತು. ಇದನ್ನ ಹೋಗಿ ನಾನು ಈಚೆ ಹಾಕ್ಬರ್ಬೇಕು ನಡಿ. ಬೇಗ ತೆಗಿಬೇಕು ನೋಡೋದು. ಆ ಕಡೆ ಈ ಕಡೆ ಓಡಾಡ್ಕೊಂಡು ಮಾಡ್ಕೊಂಡು ಒಣಗಲ್ಲ ಮಾಡೋಕ್ಕಾಗಲ್ಲ. ಇದೊಂದು ಪಪ್ಪಾಯ, ಇದೊಂದು ನಾವು ಇದ್ರಲ್ಲಿ ಹಾಕಿದೀವಿ ನೋಡ್ರಿ. ಹಾಂ, ಇನ್ನು ಮಡಿಕೆಯಲ್ಲಿ ಹಾಕಿದೀವಿ. ಇಷ್ಟು ಬಂದೈತಿ. ಹುಷಾರಾಗಿ ಇದು ಮಾಡು. ಇವಾಗ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಮೇಲೆನ ಸಾರ್ಸೋಕೆ ಹೋಗಿದ್ದಾರೆ, ಒಬ್ರು ಮೇಲೆ ಸಾರ್ಸೋಕೆ ಹೋಗಿದ್ದಾರೆ, ಒಬ್ರು ಹಿಂದೆಗಡೆ ಸಾರ್ಸೋದಕ್ಕೆ ಹೋಗೋಣ. ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ. ಈಗ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ನೋಡಿ ನೋಡಿ ಇವಳು ಎಪ್ಪತ್ತು ಹಾಕೊಂಡು ಹೆಂಗೆ ಮಾಡ್ತಿದ್ದಾಳೆ. ಎಷ್ಟು ವರ್ಷದೆ? ಮುಟ್ಟಿ ಮಾತಾಡ್ಸಿದ್ರು ಕೇಳಿಸಲ್ಲ. ಮುಟ್ಟಿ ಮಾತಾಡ್ಸೋವ್ರಿಗೂ ಹಾಕೊಂಬಿಟ್ಟಿರ್ತಾಳೆ. ಅಲ್ಲ, ಇದು ಹಾಕೊಂಬಿಟ್ರೆ ಮುಗೀತು ಇವಳು ಕತೆ. ಮಾತಾಡೋದು ಕೇಳಿಸಲ್ಲ, ಏನೂ ಇಲ್ಲ. ಇದು ಏನು ಅಂತ ಅಂದರೆ
ಹಸಿ ಕಡಲೆಕಾಯಿ ಇಲ್ದಿರೋ ಟೈಮಲ್ಲಿ ಕಡಲೆಕಾಯಿ ಬೇಯಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಕಾಯಿ ಇರುತ್ತಲ್ವ, ಕಡಲೆಕಾಯಿನ ಒಂದು ನೈಟ್ ಫುಲ್ಲು ಅಂದರೆ ಇವಾಗ ನೆನೆಸಿಟ್ಟಿದ್ದಾರೆ ನಮ್ಮಮ್ಮ, ನೀರಲ್ಲಿ ಹಾಕಿ ಇದನ್ನು ಒನ್ ಡೇ ಬಿಡೋದು. ಅಂದರೆ ಇವಾಗ ಹಾಕಿದರೆ ಮಾರ್ನಿಂಗ್ ತಗೊಳ್ಳೋ ಥರ, ಇವಾಗ ನೆನೆಸಿಟ್ರೆ ಇದು ಹಸಿ ಥರ ಅಲ್ಲ, ನೆನೆಯುತ್ತೆ. ನೆನೆದಾಗ ಸ್ವಲ್ಪ ಟೇಸ್ಟ್ ಒಣಗಿರೋ ಥರ ಕಡಲೆಕಾಯಿ ಟೇಸ್ಟ್ ಗೊತ್ತಾಗಲ್ಲ, ಹಸಿ ಥರ ಅನಿಸುತ್ತೆ. ಅದಕ್ಕೆ ಒಂದು ನೈಟ್ ಇದನ್ನು ಹಂಗೆ ಸೋಕ್ ಮಾಡಿ ಇಡ್ತೀವಿ. ಈಗಾಗಲೇ ನೆನೆಸಿಟ್ಟಿದ್ದಾರೆ ನೋಡಿ, ಒರೆಸ್ತಾ ಇದ್ದಾಳೆ. ಈಚೆ ಇಟ್ಬಿಡ್ತೀನಿ. ನಮ್ಮಮ್ಮ ಮೇಲಿಂದ ಎಲ್ಲ ಒರೆಸ್ಕೊಂಡು ಬರ್ತಾ ಇದೆ. ನೋಡಿ ನಮ್ಮ ಅಕ್ಕ ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾವಳೆ, ಅವಳಿದ್ದೇ ಕೆಲಸ. ಜಾಸ್ತಿ ತಿಪ್ಪಿ ಕ್ಲೀನ್ ಮಾಡ್ತಿದ್ದೀನಲ್ಲ, ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ತೋರಣ ಎಲ್ಲ ಇದಾಗ್ಬಿಟ್ಟಿದೆ, ಹೊಸದೆಲ್ಲ ಹಾಕ್ಬೇಕು. ಎಷ್ಟು ಗಲೀಜಾಗಿದೆ ಅಲ್ವಾ? ಆಚೆ ಕಡೆ ಧೂಳಿರುತ್ತಲ್ವ ಅದಕ್ಕೆ. ಅಂದದೇ ಕುಳ್ಳಿ ಇವಳು. ಸಿಗ್ತದೆ ಇಲ್ಲ ನಮ್ಮನೆ ಕುಳ್ಳಿ ಅಂದರೆ ಇವಳು ಫಸ್ಟ್. ಇದು ನೋಡು, ಮೊನ್ನೆ ಗಣೇಶ ಮೇಲಿಂದ ಬಿದ್ದು ಹೊಡೆದೋಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಒಂದು ಫ್ರೇಮು, ಇದು ಫ್ರೇಮ್ ಮಧ್ಯೆ ಸೆಂಟ್ರಲ್ ಗಣೇಶ, ಫ್ರೇಮ್ ಎಲ್ಲ ಹೊಡೆದೋಗ್ಬಿಟ್ಟಿದೆ, ಗಣೇಶ ಮಾತ್ರ ಉಳ್ಕೊಂಡಿದ್ದು. ನಾನು ಇರಲಿಲ್ಲ ಆಗ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಫ್ಲವರ್ ಇರುತ್ತಲ್ಲ, ಅದು ಲೋಟಸ್ ಇಟ್ಕೊಂಡಿರ್ತಲ್ಲ, ಅದನ್ನು ಹೊಡ್ಕೊಬಿಟ್ಟಿದ್ದು. ಅದು ಹೊಡೆದೋಗಿರೋದು ಮನೇಲಿ ಇಟ್ಕೊಬಾರ್ದು ಅಂತಾರೆ ದೇವರು, ಸೊ ಅದಕ್ಕೆ ಇಲ್ಲಿ ಈಚೆ ಇಟ್ಬಿಟ್ಟಿದ್ದೀವಿ. ಇನ್ನು ಅಮ್ಮ ಗ್ಯಾಸ್ ಕ್ಲೀನ್ ಮಾಡ್ತಾವ್ರಿ. ಇಲ್ಲಿದ್ದೀನಿ ನಾನು. ನೀನು ಓಡಾಡ್ಕೊಂಡಿರು, ಏನೋ ಕೆಲಸ ಮಾಡಬೇಡ. ನಾನು ಆಗಲೇ ಒರೆಸ್ತೆ. ಸ್ಪೆಷಲ್ ಕ್ಯಾಂಡಿಡೇಟ್ ಒಬ್ರು ಇದ್ದಾರೆ. ಯಾರಿದು ಬಂದಿರೋದು? ಬಂದ ತಕ್ಷಣ ಇರಿಟೇಟ್ ಮಾಡ್ಕೊತಿದ್ದಾರೆ. ಯಾಕೋ ಏನಾಯ್ತು ಮೇಡಮ್? ಅಪ್ಪಾಜಿ ಸ್ವೀಟ್ಸ್ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಪೂಜೆಗೆ. ಇಷ್ಟು ದೊಡ್ಡ ಬ್ಯಾಗೆ ತುಂಬ ಹೋಗೈತೆ. ಸ್ವಿಚ್ ಬೋರ್ಡ್ ಓಡಿಸ್ತಾ ಇದ್ದೀನಿ ಫುಲ್ಲು. ನೋಡುವ ಹೆಂಗೆ. ನೋಡ್ರಿ ಕಂಪ್ಲೇಂಟ್ ಮಾಡ್ತಾಳೆ. ಏನಾಯ್ತು? ಫ್ಯಾನ್ ಓಡಿಸೋದು ದೊಡ್ಡ ಹೆಂಗೆ ನೈನಕ್ಕ? ಅದಾಗಲೇ ನಾನು ಒರೆಸ್ತೆ, ನಿಮ್ಗೆ ಕೊಡುವ ಬೇಡ ಅವಾಗಲೇ. ಪಾಪ ಸಾಂಗ್ ಅದ, ಬೇಬಿ ಶಾಕ್. ಇಲ್ಲ, ಪಾಪ ಮಾಡಿರೋದು ಹಂಗೆ ಬೇಬಿ ಶಾಕ್. ನಿಮ್ಮಿಬ್ರಕ್ಕಿಂತ ಅವಳೇ ಚೆನ್ನಾಗಿ ಮಾಡ್ತಾಳೆ, ಸುಮ್ಮನೆ ನೀವಿಂದ ನೋಡಕ್ಕೆ ಆಗಲ್ಲ. ಅಷ್ಟು ಮಾತಾಡ್ತಾ ಗೊತ್ತಾ, ಹಿಂಗೆ ಹಿಂಗೆ ಹೊಡಿಬೇಕು ಇವಳಿಗೆ. ನನ್ನ ಕುಕ್ಕೆ ಆಯಿಸ್ತವ್ರೆ. ಏನು ಅದು ಪ್ರಾಸೆಸ್ನೇ ಬರಲ್ಲ ಅವಳಿಗೆ. ಏನು ಹೇಳಿ ನಾನು? ಕುಪ್ಪೆ ಕುಪ್ಪೆ ಅಂದ್ರೆ ಏನು? ಕುಪ್ಪೆ ಅಂದ್ರೆ ಕಸ. ಕುಪ್ಪೆ ಅಂದ್ರೆ ಕಸ ಅಲ್ಲ, ಮತ್ತೆ ತಿಪ್ಪೆ ಅಂದ್ರೆ ಅಮ್ಮ ತಾಯಿ ಅದು ಬೇರೆ ಇದ್ದೀರ. ಹೋಗಿ ಕುಪ್ಪೆ ಅಂದ್ರೆ ತೆಲುಗೇನು